ಸೊ ಗೈಸ್ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಮುಗಿಲ್ಪೇಟೆ ಗೈಸ್ ಮುಗಿಲ್ಪೇಟೆ. ಎಲ್ಲರೂ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೇಳ್ರಿ ಬೇಗ ಬೇಗ. ವೆರಿ ಬ್ಯಾಡ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಅಶ್ವಿನಿ ಬ್ಲಾಗ್ಸ್. ಇಷ್ಟು ದಿನ ಆರ್ ಕೆ ಅಶ್ವಿನಿ ಅಂತ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಿದ್ದೆ, ಈಗ ಆರ್ ಕೆ ಅಶ್ವಿನಿ ಬ್ಲಾಗ್ಸ್ ಅಂತ ಹೇಳ್ತಿದ್ದೆ. ನಾನು ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ, ಆರ್ ಕೆ ಅಶ್ವಿನಿ ಬ್ಲಾಗ್ಸ್ ಅಂತ. ಸೊ ಇನ್ಮೇಲಿಂದ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಅಶ್ವಿನಿ ಬ್ಲಾಗ್ಸ್. ಇದೇನು ವಿಡಿಯೋ ಅಂತಂದರೆ, ಸೊ ಎಲ್ಲರೂ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಿದ್ದೀನಿ. ಸೊ ಅದ್ರದ್ದೊಂದು ಪುಟ್ಟಾಗಿ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒನ್ಸ್ ಅಗೇನ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಅಶ್ವಿನಿ ಬ್ಲಾಗ್ಸ್. ಎಲ್ರಿಗೂ ತೋರಿಸ್ತೀನಿ, ಟ್ರೈ ಮಾಡಿ ಆರ್ ಕೆ ಅಶ್ವಿನಿ ಬ್ಲಾಗ್ಸ್. ವೆಲ್ಕಮ್ ಟು ಆರ್ ಕೆ ಅಶ್ವಿನಿ ಬ್ಲಾಗ್ಸ್ ಟು ಅವರ್ ಸಿಸ್ಟರ್ ಯೂಟ್ಯೂಬ್ ಚಾನಲ್ ಆರ್ ಕೆ ಅಶ್ವಿನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ನನ್ನ ಅಕೌಂಟ್ ಇದೆ, ನನ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪಲ್ಲವಿ, ಇವರು ನಾಗಮ್ಮ ಆಂಟಿ, ಅಂಜನಾ, ಇವ್ರನ್ನ ನೋಡಿದೀರಾ? ಅವಳನ್ನ ಓಯ್ ಕಿಟಕಿಲ್ ನೋಡ್ತಾಳೆ ಇವಳು, ಏನ್ ನೋಡ್ತಾಳೋ ಗೊತ್ತಿಲ್ಲ. ಈ ಕಡೆ ನೋಡಿ ದೋಸ್ತಿ ಈಗ ಅಂದ್ಬೇಡ. ಹಾಯ್ ಹರೀಶ್. ಹಾಯ್ ಗೈಸ್ ಇವಳು ನನ್ನ ತಂಗಿ. ಜಾಲಿ ಸಾಂಗ್ ಸ್ಟಾರ್ಟ್ ಆಯ್ತು. ಫುಲ್ ಡ್ಯಾನ್ಸ್. ಗೈಸ್ ಟೈಮ್ ಬಂದು ಎಷ್ಟು ಟೈಮ್? 3:40. ಇಷ್ಟು ಬೇಗ ಫ್ರೆಶ್ ಅಪ್ ಆಗಿ ಏನು ಮಾಡೋದು ಗೈಸ್? ನಮ್ಮ ಸರು ಬೇಗ ಫ್ರೆಶ್ ಅಪ್ ಆಗಿ ಅಂತ ಹೇಳ್ತಾರೆ. ಸೊ ಎಲ್ಲರೂ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಬರ್ರಿ, ನಾವು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಿ. ಅಲ್ಲಿವರೆಗೂ ನೀವು ನಿದ್ದೆ ಮಾಡಿ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಈ ಥರ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಬಂದಿದ್ದೀವಿ. ಪಲ್ಲವಿ, ನಾನು ಒಂದು ಜನ, ನನ್ನ ತಂಬಿ, ದಸ್ತಿ, ಇಷ್ಟು ಜನ ಬಂದಿದ್ದೀವಿ. ನಾವು ಬರ್ತಾ ಇದ್ದಾರೆ, ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅಷ್ಟರಲ್ಲೇ ದೇವ್ರದ್ದೊಂದು ದರ್ಶನ ಮಾಡ್ಕೊಬೋದು. ಗೈಸ್ ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಬಂದಿರೋ ಎಕ್ಸ್ಪೀರಿಯನ್ಸಸ್ ಸೂಪರ್. ನಿಮಗೂ ತೋರಿಸ್ತೀನಿ. ವಂಡರ್ ಗೈಸ್. ನನಗಂತೂ ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಎಕ್ಸ್ಪೀರಿಯನ್ಸು ಸೂಪರ್ ಆಗಿದೆ, ಸಖತ್ ಎಂಜಾಯ್ ಅನಿಸ್ತಾ ಇದೆ. ಚಿಲ್, ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮತ್ತು ದೇವಸ್ಥಾನ, ಶಿವನ ದೇವಸ್ಥಾನ ಒಂದಿದೆ. ಸೊ ಆಲ್ರೆಡಿ ಎಲ್ಲ ಫೋಟೋಶೂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬ್ಯಾಡ್ ಲಕ್, ದೇವಸ್ಥಾನ ಕ್ಲೋಸ್ ಆಗಿದೆ. ಗೈಸ್ ಫುಲ್ ಸುಸ್ತಾಯಿತು. ಎಲ್ಲಿಂದ ಅಂದರೆ ಅಲ್ಲಿಂದ ಹತ್ಕೊ ಬಂದಿದ್ದು. ಸಿಕ್ಕಾಪಟ್ಟೆ ಸುಸ್ತಾಯ್ತೈತೆ. ಇಷ್ಟೊಂದು
ಇಷ್ಟೊಂದು ಸುಸ್ತಾಗುತ್ತೆ ಅಂತ ಗೊತ್ತಿದೆ ಬಪ್ಪನೇ ಇರಲಿಲ್ಲ ಎಲ್ಲೋ ಜೋಶಲ್ಲಿ ಹತ್ತುತ್ತಾ ಇದ್ದೀವಿ. ಅಯ್ಯೋ ಗೈಸ್ ಎಲ್ಲರೂ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೇಳ್ರಿ ಬೇಗ ಬೇಗ. ವೆರಿ ಬ್ಯಾಡ್ ವೆರಿ ಬ್ಯಾಡ್. ಅದು ಚೆನ್ನಾಗಿದೆ ಕಾಲು ನೋವು ಅಷ್ಟೇ. ತುಂಬಾ ಸುಸ್ತೈತೈತೆ ಆಯ್ತಲ್ಲ ಗೈಸ್. ಇನ್ನೊಂದು ಸರ್ಪ್ರೈಸು, ನೋಡಿರೋರಿಗೆ ಸರ್ಪ್ರೈಸ್ ಅಂತಲ್ಲ, ಬಟ್ ನೋಡಿಲ್ಲದೆ ಇರೋರಿಗೆ ಸರ್ಪ್ರೈಸು. ಏನು ಅಂದರೆ ತೋರಿಸ್ತೀನಿ. ಫುಲ್ ಸಿಕ್ಕಾಬಿಟ್ಟೆ ಖುಷಿ. ಅಲ್ಲಿಂದ ಇಲ್ಲಿಗೆ ಹತ್ತಿರಕ್ಕೆ ಸಾರ್ಥಕ ಅನಿಸ್ತಾ ಇದೆ. ತೋರಿಸದ 1 2 3 ಎಲ್ಲರೂ ಈ ಥರ ನಿಂತ್ಕೊಳ್ಳೋಣ. ಈ ಥರ ಇದೆ ಸರಿ. ಆಯ್ತು ಎಲ್ಲರೂ ಬೇಗ ಡ್ರೈವರ್ ನೋಡಿ. ಸೊ ಗೈಸ್ ಇದು ಪ್ಲೇಸು ಮುಳ್ಳಯ್ಯನಗಿರಿ, ಅದು ಹೇಳೋದೊಂದು ಮರ್ತೋಗ್ಬಿಟ್ಟಿದೆ. ಸೊ ಬಂದಿದ್ದು ಸಕ್ಕತ್ತಾಗಿತ್ತು. ಫಾಗ್ ಅಂತೂ ಇನ್ನೂ ಒಂಚೂರು ಅಲ್ಲಿ ಮೇಲೆ ಹೋಗ್ಬೇಕಾಗಿತ್ತು. ಸೊ ಬೇಡ ಅಂತ ನಾವು ಹೋಗಲಿಲ್ಲ. ಇಲ್ಲೇ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸಕ್ಕತ್ತಾಗಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಗಾಳಿ ಅಂತೂ ಸೂಪರು, ಹೆಂಗೆ ಬೀಸ್ತೈತೆ ಅಂದರೆ ಸಕ್ಕತ್ತಾಗೈತೆ. ಕೂದಲೆಲ್ಲ ಹಾರಾಡ್ತಾ ಇದ್ದಾವೆ. ಬರ್ತಾ ಸಾಕಾದಾಗ ಮೇಕಪ್ ಆಗಿದ್ವಿ, ಇವಾಗ ಮೇಕಪ್ ಎಲ್ಲ ಹೊರಟೋಗ್ಬಿಟ್ಟೈತೆ ಗೈಸ್. ನೋಡಿ ಗೈಸ್ ಫಾಗ್ ಏನು ಸಾಕಾಗೈತೆ. ಆವಾಗಲೇ ಹತ್ತಕ್ಕೆ ತುಂಬ ಅಂದರೆ ಸಾಹಸ ಪಟ್ಟಿದ್ವಿ. ಇವಾಗ ಜುಯ್ ಅಂತ ಇಳ್ಕೊಂಡು ಹೋಯ್ತಾ ಇದ್ದೀವಿ. ಗೈಸ್ ಒಂದು ಬ್ಲ್ಯಾಕ್ ಸ್ಕ್ರೀನ್ ಲಿರಿಕ್ಸ್ ಅವ್ನ ಚಾನಲ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕು ಅಂದರೆ ಮತ್ತೆ ಅವ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಎಲ್ಲರೂ ಜುಯ್ ಜುಯ್ ಅಂತ ಹೇಳ್ಕೊಂಡು ಹೋಯ್ತವ್ರೆ. ಏಕೆ ಗೈಸ್ ಫೈನಲಿ ಈ ಪ್ಲೇಸಿಂದ ಹೊರಡ್ತಾ ಇದ್ದೀವಿ. ಈ ಪ್ಲೇಸಿನ ಎಕ್ಸ್ಪೀರಿಯನ್ಸ್ ಅಂತೂ ವಂಡರ್ಫುಲ್. ಮುಳ್ಳಯ್ಯನಗಿರಿ ಸೂಪರ್. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ, ತೋರಿಸ್ತೀನಿ. ಗೈಸ್ ನೆಕ್ಸ್ಟ್ ಸರ್ ಯಾವ ಪ್ಲೇಸ್? ಕೆಮ್ಮಣ್ಣಗುಂಡಿ. ಕೊಡಿಲ್ಲ ನಿಮಿಷ ಸರ್, ಸರ್ ಅಂತ ಇದ್ದೀನಿ ಸರಿ. ಗೈಸ್ ಇದು ನೆಕ್ಸ್ಟ್ ಪ್ಲೇಸು ಕೆಮ್ಮಣ್ಣಗುಂಡಿ. ಇದು ಸೂಪರ್ ಹಿಮ ಸಾಕಾಗಿದೆ. ಅಲ್ಲಿ ನೋಡಿ ತೋರಿಸ್ತೀನಿ. ಶಿಷ್ಯ ಏನು ಗೈಸ್ ಇವಾಗ ಯಾವುದೋ ಫಾಲ್ಸಿಗೆ ಬಂದಿದ್ದೀವಿ, ಅದ್ರ ಹೆಸರು ಗೊತ್ತಿಲ್ಲ, ಗೊತ್ತಾದರೆ ಹೇಳ್ತೀವಿ. ಕಲ್ಲತ್ತಿರಿ ಫಾಲ್ಸಿಗೆ ಬಂದಿದ್ದೀವಿ. ಮುಗಿಲ್ಪೇಟೆಗೆ ಬಂದಾಗಿತ್ತು. ತಾಳ್ಮೆ ಇರ್ಲಿ, ತಾಳ್ಮೆ ಇಲ್ಲ ಅದು ಹುಲಿ ಕಣ ಚಿರತೆ ಅಲ್ಲ ಅಲ್ಲಿ ಕಣಕ ಎರಡು ಅದು ಅದು ನೋಡಿದ್ರೆ ಸೇಮ್ ಹಂಗೆ ಕಾಣಿಸುತ್ತೆ. ಬಟ್ ಅಕ್ಕ ಒಟ್ಟ ಅದೇ ಕಲರ್ ಇದೆ ಅಕ್ಕ. ಸರ್ ಇದೆ ಅಲ್ವಾ? ಏನಪ್ಪ ಏನು ಕೆಮ್ಮಣ್ಣಗುಂಡಿ ಅಲ್ಲ ಕಣ.
ಹಾಯ್ ಗೈಸ್. ಸೊ ಗೈಸ್, ಇದು ಯಾವ ಪ್ಲೇಸ್ ಅಂತಂದರೆ ಕೆಮ್ಮಣ್ಣುಗುಂಡಿ ಅಂತ. ನೋಡಿ ಏನು ಸಾಕಾಗಿದೆ ವೆದರು. ನೋಡೋಕ್ಕೆ ಎರಡು ಕಣ್ಣು ಸಾಲದು ಅನ್ಕೊಂತೀನಿ. ಸೊ ಗೈಸ್, ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಬೇಲೂರಿಗೆ. ನೆಕ್ಸ್ಟ್ ಪ್ಲೇಸ್ ಅದೇ ಬೇಲೂರು ನೋಡಿಕೊಂಡು ಹಳೆಬೀಡು ಹಂಪಿ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಸರ್ ಹೇಳಿದ್ದಾರೆ. ಸೊ ನೋಡ್ಕೊಂಡು ಹೋಗೋಣ. ನೆಕ್ಸ್ಟು ಜಾಲಿ ಈಗ ಬೇಲೂರು ತೋರಿಸ್ತೀವಿ, ಬನ್ನಿ. ನೋಡಿ ಗೈಸ್, ಇದು ಬೌಳೆ ಮ್ಯಾಮು. ನೋಡಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದಾರೆ, ಬಜ್ಜಿ ಮಾಡ್ತಾಯಿದ್ದಾರೆ. ಅದು ಸ್ಪೆಷಲ್ ಆಗಿ ನೋಡಿ, ಇವ್ರದ್ದು ಅಂಟಿಂಡಿಗಳು ಅಂತ. ಇದು ಖಾರದ ಪುಡಿ ಹಾಕಿದ್ರಾ? ಇದು ಸಕ್ಕರೆ. ಅಲ್ಲಾಡ್ರಿ, ಗಾಡಿ ಜೀಪ್ ಹೋಯ್ತೈತಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಅಲ್ವಾ ಸರ್? ಅಲ್ಲಿ ಹೋಗ್ತಿದ್ದಾರೆ. ಸೊ ಗೈಸ್, ಇದು ನಮ್ಮ ಟ್ರಿಪ್ಪಿನ ವಿಡಿಯೋ. ಇನ್ನು ಎಷ್ಟೊಂದು ಕ್ಲಿಪ್ಗಳನ್ನ ಮರ್ತಿ ಹೋಗ್ಬಿಟ್ಟಿದ್ದೀನಿ. ಇನ್ನು ಎಷ್ಟೊಂದು ಪ್ಲೇಸ್ಗೆ ಹೋಗಿದ್ವಿ. ಮುಗಿಲ್ಪೇಟೆಗೆ ಹೋಗಿದ್ವಿ, ಅಲ್ಲಿ ಮಾಡ್ಕೊಳಕ್ಕಾಗಿಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಇದು ಬಾಬಾ ಬುಡಯ್ಯನಗಿರಿ, ಅಲ್ಲೂ ಕೂಡ ಕ್ಯಾಮ್ರಾ ಅಲೋ ಇಲ್ಲ, ಫೋನ್ಸೇ ಅಲೋ ಇರಲಿಲ್ಲ. ಸೊ ಅಲ್ಲೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನಾವು. ಇನ್ನು ಕೆಲವು ಕಡೆ ಮಾಡಿಕೊಂಡೇ ಇಲ್ಲ. ಎಷ್ಟು ಪ್ಲೇಸಸ್ನ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದು, ಅದು ಚಿಕ್ಕಮಂಗ್ಳೂರಿಗೆ ಬೇರೆ ಅಲ್ವಾ. ಸೊ ಅದಕ್ಕೆ ನಾನು ಫುಲ್ ಎಕ್ಸೈಟ್ ಆಗಿದೆ. ಸೊ ಹೋಗಿರೋರಿಗೇನು ಅನಿಸಲ್ಲ, ಅಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದಲ್ವಾ ಫ್ರೆಂಡ್ಸ್ ಜೊತೆ, ಅದಕ್ಕೋಸ್ಕರ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಆ ಎಕ್ಸೈಟ್ಮೆಂಟಲ್ಲಿ ವೀಡಿಯೋ ಕ್ಲಿಪ್ಗಳು ತೊಗೊಳ್ಳೋದೇ ಮರ್ತೋಗ್ಬಿಟ್ಟಿನಿ. ನಾನು ಎಷ್ಟು ವೀಡಿಯೋ ಕ್ಲಿಪ್ಸ್ನ ತೊಗೊಂಡಿದ್ದೆ ನಾನು ಅಷ್ಟು ಹಾಕಿದ್ದೀನಿ. ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟ್ರಿಪ್ ಅಂತೂ ಸಿಕ್ಕಾಬಡೆ ಎಂಜಾಯ್ ಮಾಡಿದ್ದೀನಿ. ನಾನು ಕೆಲವೊಂದು ಕಡೆ ಒಂದು ಸಾಂಗ್ಸ್ನ, ನಾವು ಡ್ಯಾನ್ಸ್ ಮಾಡಿರೋ ಸಾಂಗ್ಸ್ನ ಅದು
ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ. ಯಾಕೆ ಸೌಂಡ್ ಹಾಕಿಲ್ಲ ಅಂತ ಅಂದರೆ ಸೊ ಭಯ ಕಾಪಿರೈಟ್ಸ್ ಬಂದ್ಬಿಡುತ್ತೆ ಅಂತ ಅಷ್ಟೇ. ತುಂಬಾ ಖುಷಿಪಟ್ಟು ನಾನು ಈ ಟ್ರಿಪ್ನ ಎಂಜಾಯ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕೀಪ್ ವಾಚ್ ಮೈ ವ್ಲಾಗ್ಸ್ ಆ್ಯಂಡ್ ಕೀಪ್ ಲವ್ವಿಂಗ್ ಮೈ ವ್ಲಾಗ್ಸ್.